ಸಿನಿಮಾ ಮಾಡಬೇಕು ಅಂದರೆ ಇವತ್ತು ಈ ಥರ ಸಿನಿಮಾ 2 ಗುಂಡಿಗೆ ಬೇಕು ನಿಜ ಹೇಳಬೇಕು ಅಂದರೆ ಇವತ್ತಿರಲಿ. ಸೊ ಅಂಥ ಒಂದು ಅದ್ಭುತವಾದಂಥ ಚಿತ್ರನ ಮಾಡಿದ್ದಾರೆ. ಖುಷಿಯಾಯಿತು ನನಗೆ ಈ ಚಿತ್ರನ ನೀನೇ ಡಿಸ್ಟ್ರಿಬ್ಯೂಷನ್ ಮಾಡುವವರು ಆಯ್ತಣ್ಣ ಅಂತ ಹೇಳಿದೆ ನಾನು. ಸೊ ಅದೊಂದು ಜವಾಬ್ದಾರಿ ನನ್ನಲ್ಲಿದೆ. ಖಂಡಿತವಾಗ್ಲೂ ಇಂಥ ಒಂದು ಚಿತ್ರದಲ್ಲಿ ಕ್ಯಾಸ್ಟಿಂಗು ಅದ್ಭುತ ಬಿಡಿ. ಅದು ನಿಮಗೆ ಅಕ್ಷಯ್ ಕುಮಾರ್ ಇದ್ದಾರೆ, ಶರತ್ ಅವರು ಇದ್ದಾರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಮೋಹನ್ ಲಾಲ್ ಇದ್ದಾರೆ, ಪ್ರಭಾಸ್ ಅವರಿದ್ದಾರೆ. ಸೊ ಈ ಥರ ಅಕ್ಷಯ್ ಕುಮಾರ್, ಕಾಜಲ್, ಈ ಥರ ಸುಮಾರು ನೀವು ಅದನ್ನ ಚಿತ್ರ ನೋಡ್ತಿದ್ದಾಗ ಅಲ್ಲಲ್ಲ ಬಂದು ಹೋಗೋದು, ಅರೆ ಇವ್ರು ಬಂದ್ರ, ಇವ್ರು ಇದ್ದಾರ ಆ ಪಾತ್ರಕ್ಕೆ ಹೊಂದ್ಕೊಳ್ಳೋ ಅಂತ. ಒಂದು ಕೆಲವು ಸರಿ ಏನಾಗುತ್ತೆ, ಮಿಸ್ ಮ್ಯಾಚ್ ಆಗುತ್ತೆ ಕ್ಯಾಸ್ಟಿಂಗಲ್ಲಿ. ಕ್ಯಾಸ್ಟಿಂಗ್ ಸೂಟ್ ಆಗೋದಿಲ್ಲ, ಇವ್ರು ಹೆಂಗೆ ಸೂಟ್ ಆಗ್ತಾರೆ, ಅಕ್ಷಯ್ ಕುಮಾರ್ ಹೆಂಗೆ ಸೂಟ್ ಆಗ್ತಾರೆ ಈ ಕ್ಯಾರೆಕ್ಟರ್, ನೀವು ನಂಬಲ್ಲ. ನಾನು ಅದು ನೋಡಿ ಶಾಕ್ ಆಯಿತು, ಖುಷಿ ಆಯಿತು. ಸಾರಿ, ಶಿವರಾಜ್ ಕುಮಾರ್ ಅವರಿಲ್ಲ, ಶಿವರಾಜ್ ಕುಮಾರ್ ಅವರು ಪಾತ್ರ ಮಾಡಿಲ್ಲ ಇದರಲ್ಲಿ, ಇಲ್ಲ ಮಾಡಿಲ್ಲ. ದೇವರಾಜ್ ಅವರಿದ್ದಾರೆ, ನೀವು ತುಂಬ ಜನ ಇದ್ದಾರೆ ಹೇಳ್ತಾ ಹೋದರೆ. ಸೊ ಈ ರೀತಿ ಹಲವಾರು ಲೊಕೇಶನ್ಗಳಾಗ್ಬೋದು, ಕ್ಯಾಸ್ಟಿಂಗಲ್ಲಾಗ್ಬೋದು, ಮೇಜರ್ ಈ ಒಂದು ಚಿತ್ರದಲ್ಲಿ ಟೆಕ್ನಾಲಜಿನ ಬಳಸಿರುವಂಥ ರೀತಿ, ಟೆಕ್ನಾಲಜಿ ಅಂತೂ ಫ್ರೇಮ್ ಟು ಫ್ರೇಮ್ ಇದೆ ಇದರಲ್ಲಿ. ಆ ಥರ ಒಂದು ಚಾಲೆಂಜಿಂಗ್ ಆಗಿ ಮಾಡ್ತಾ ಇದ್ದಾರೆ. ಸೊ ಖುಷಿ ಆಯಿತು. ಇಂಥ ಒಂದು ಚಿತ್ರ ನಾನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ನನ್ನ ಮೋಹನ್ ಬಾಬು ಅವರು ಚೂಸ್ ಮಾಡಿ ನೀವೇ ಮಾಡಿ ಅಂತ ಹೇಳಿದಾಗ ನನಗೆ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳ್ತಾ, ಹಾಗೆ ನನ್ನ ಒಂದು ಪ್ರಾರ್ಥನೆ ಕನ್ನಡ ಚಿತ್ರ ಪ್ರೇಮಿಗಳಾಗ್ಬೋದು, ಇಡೀ ಕನ್ನಡ ಚಿತ್ರರಂಗ, ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮುಖ್ಯವಾಗಿ ಮಾಧ್ಯಮದ ಮಿತ್ರರಲ್ಲಿ ನನ್ನ ಪ್ರಾರ್ಥನೆ ಅಷ್ಟೇ, ನಿಮ್ಮ ಎಲ್ಲರ ಆಶೀರ್ವಾದ ಈ ಚಿತ್ರದ ಮೇಲೆ ಇರಲಿ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಒಂದೊಂದು ಚಿತ್ರಗಳು ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತೀವಿ, ಮಾಡಿದ ಮೇಲೆ ಅದನ್ನು ಮಾರ್ಕೆಟಿಂಗ್ ಮಾಡೋದು ಎಷ್ಟು ಕಷ್ಟಪಡ್ತೀವಿ, ಮಾರ್ಕೆಟಿಂಗ್ ಆಗುತ್ತೋ ಬಿಡುತ್ತೋ, ಒಬ್ಬ ನಿರ್ಮಾಪಕ ಎಷ್ಟು ರಿಸ್ಕ್ ಮಾಡಿ ಅದನ್ನು ರಿಲೀಸ್ ಮಾಡಿ ಅದನ್ನು ಗೆಲ್ಲಿಸೋದಕ್ಕೆ, ಅದನ್ನು ಚೇತರಿಸ್ಕೊಳ್ಳೋದಕ್ಕೆ ಇವತ್ತು 100 ಕೋಟಿ ಸ್ಟೇಕ್ಸ್ ಇರ್ತದೆ. ಅಂಥ ಒಬ್ಬ ನಿರ್ಮಾಪಕನ ನಾವು ಕಳ್ಕೊಂಡು ಹೋಗಬಾರ್ದು ಅನ್ನೋದೇ ನನ್ನ ಒಂದು ಉದ್ದೇಶ. ಅದಕ್ಕೆ ಬೆನ್ನೆಲುಬಾಗಿ ನಾವೆಲ್ಲರೂ ನಿಂತು ಈ ಚಿತ್ರನ ಗೆಲ್ಲಿಸಬೇಕು ಅನ್ನೋದೇ ನನ್ನ ಉದ್ದೇಶ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.